ಎಲ್ಲ ಫಸ್ಟ್ದಲ್ಲಿ ಕೂಡ ತೃಪ್ತಿ ಬರದೆ ನಾನು ಮಾಡೋದೇ ಇಲ್ಲ ಕೆಲಸ ತೃಪ್ತಿಗೆ ಇಲ್ಲ. ಫಾರ್ ಎಕ್ಸಾಂಪಲ್ CET ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಹಾ. ಓ, ಅದು ನಿಮ್ಮ ಕಾಲದಲ್ಲಿ ಹೌದು, ನಾನೇ ಮಾಡಿದ್ದದು. ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಬಂದಾಗ ಎಲ್ಲ ಸ್ವಾಮಿಗಳು ಎಜುಕೇಶನ್ ಮಾಡಿದ್ರು. ಹ್ಮ್ ಎಲ್ಲ ಭಾಳ ಗಲಾಟೆ ಆಯಿತು. ಒಬ್ಬ ಮ್ಯಾನೇಜ್ಮೆಂಟ್ ಚೇರ್ಮನ್ ಆಫ್ ದಿ ಹ್ಮ್ 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 ಮೆಡಿಕಲ್ ಕಾಲೇಜ್ ಹ್ಮ್ ಮ್ಯಾನೇಜ್ಮೆಂಟ್ ಸೀಟ್ ಅಲ್ಲಿ ಎಲ್ಲ ಎಲ್ಲ ಗವರ್ಮೆಂಟ್ ಭಾಳ ಹೇಳಿದ್ರು. ನಿನಗೆ ಶಾಪ ಕೊಡ್ತೇವೆ ಅಂತ ಹೇಳಿದೆ. ಸ್ವಾಮಿಗಳು ಹೇಳಿದರು. ನಾನು ಹೇಳಿದೆ, ಇದು ಶಾಪ ನನ್ನ ಸ್ವಂತಕ್ಕೆ ಮಾಡೋದಲ್ಲ, ಆದ್ರಿಂದ ಸ್ವಂತಕ್ಕೆ ಮಾಡಿದ್ರೆ ಶಾಪ. ಆದ್ರೆ ಬಡ ಮಕ್ಕಳು ಇವತ್ತು ಅವರ ಜೀವನ ಹೌದು, ಕಟ್ಕೊಂಡಿದ್ದಾರೆ. ಪ್ರೊಫೆಷನಲ್ ಅದು ನಾನು ಕರ್ನಾಟಕದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ಇಡೀ ದೇಶದಲ್ಲಿ ಅದು ಸುಪ್ರೀಂ ಕೋರ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಆ ಬಡ ಇದು ನೀಟ್ ಕೂಡ ಡೆವಲಪ್ಮೆಂಟ್ ಮುಂದುವರೆದಿದೆ. ಅವರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಖಂಡಿತ ಇದೆ. ಅದರಿಂದ ನಾನು ಅದು ಹೇಳಿದೆ. ಆಮೇಲೆ ಒಬ್ಬ ಮ್ಯಾನೇಜ್ಮೆಂಟ್ ಇದ್ದು ಒಬ್ಬ ಚೇರ್ಮನ್ ಅವ ಹೇಳಿದೆ, ನಮ್ಮ ಒಬ್ರು ಡಾಕ್ಟರ್ ಇದ್ರು ಸಂಬಂಧಿಕರು, ಅವರ ಮಗಳ ಮದುವೆದ ಇನ್ವಿಟೇಷನ್ ಕೊಡ್ಲಿಕ್ಕೆ ಅವರಿಗೆ ಹೋದ್ರು ಅಲ್ಲಿ, ಚೇರ್ಮನ್ ಆಫ್ ದಟ್ ಮೆಡಿಕಲ್ ಕಾಲೇಜ್. ಆಗ ಅವರು ಹೇಳಿದ್ರು, ವೀರಪ್ಪ ಮೊಯ್ಲಿ ಅವರು ನಮಗೆ ಸ್ವಲ್ಪ ರಿಲೇಟೆಡ್ ಅಂತ ಹೇಳಿ ಗೊತ್ತಾಗಿ, ವೀರಪ್ಪ ಮೊಯ್ಲಿ ನನ್ನ ಎದುರಿಗೆ ಬಂದ್ರೆ ಅವನನ್ನ ಹಿಚಕ್ಕಿ ಬಿಡಬೇಕು ಅಂತ. ಅಷ್ಟು ದ್ವೇಷದ ವಾತಾವರಣ. ಅವರ ಕೋಟ್ಯಾಂತರ ರೂಪಾಯಿ ಮಾಡುವಂತಹ ಬಿಸ್ನೆಸ್ ಬಡವರಿಗೆ ಈಗಲೂ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿಂದ ಬಡವರಿಗೆ ಕೂಡ ಕೊಡಬೇಕು, ಆಕ್ಸೆಸ್ ಮೆರಿಟ್ ಅಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತ ಆ ತರ.